ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 7ನೇ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನರ ಅಂಗಾಂಶದ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಜೀವಕೋಶ, ಅಂಗಾಂಶ, ನ್ಯೂರಾನ್, ನೆಫ್ರಾನ್ ಅಂತ ಇದೆ. ಓಕೆ, ಸರಿಯಾದಂತ ಆಯ್ಕೆ ಏನು ನೋಡಿ? ನರ ಅಂಗಾಂಶದ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನ್ಯೂರಾನ್ ಅಂತ ಹೇಳಿ ಕರೀತಾರೆ. ಇನ್ನು ಎರಡನೇ ಪ್ರಶ್ನೆ, ಒಂದು ನರಕೋಶದಲ್ಲಿ ವಿದ್ಯುತ್ನ ಆವೇಗವು ಈ ದಿಕ್ಕಿನಲ್ಲಿ ಸಾಗುತ್ತೆ. ನೋಡಿ, ಯಾವಾಗ್ಲೇ ಒಂದು ನರಕೋಶದಲ್ಲಿ ವಿದ್ಯುತ್ನ ಆವೇಗ ಯಾವಾಗ್ಲೂ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳಿದ್ರೆ, ಕೋಶಕಾಯದಿಂದ ಆಕ್ಸಾನ್ ತುದಿಯವರೆಗೂ ಅದು ಸಾಗುತ್ತೆ. ಕೋಶಕಾಯದಿಂದ ಆಕ್ಸಾನ್ ನ ತುದಿಯವರೆಗೂ ಅದು ಸಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಎರಡು ನರಕೋಶಗಳು ಸಂಧಿಸುವ ಭಾಗಕ್ಕೆ ಈ ಹೆಸರಿದೆ. ನೋಡಿ, ಎರಡು ಜೀವಕೋಶಗಳು ನರಕೋಶಗಳು ಸಂಧಿಸುವಂತಹ ಭಾಗಕ್ಕೆ ಈ ಹೆಸರಿದೆ. ಏನಂತ ಕರೀತಾರೆ? ಯಾವಾಗ್ಲೂ ಎರಡು ನರಕೋಶಗಳು ಏನಿರ್ತವೆ ಅವುಗಳನ್ನ ಸಂಧಿಸುವಂತಹ ಭಾಗಕ್ಕೆ ಸಿನಾಪ್ಸ್ ಅಂತ ಕರೀತಾರೆ. ಓಕೆ, ಸಿನಾಪ್ಸ್ ಅಂದ್ರೇನು? ಸಂಸರ್ಗ ಅಂತ ಹೇಳಿ ಕರೀತಾರೆ. ಪರಿಸರದಲ್ಲಿ ಉಂಟಾಗುವ ಯಾವುದೇ ಕ್ರಿಯೆಗಳಿಗೆ ಪ್ರತಿಯಾಗಿ ಉಂಟಾಗುವಂತಹ ಹಠಾತ್ ಪ್ರತಿಕ್ರಿಯೆಗಳಿಗೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಪರಾವರ್ತಿತ ಚಾಪ, ಮೆದುಳು ಬಳ್ಳಿ, ಸಂಶ್ಲೇಷಣೆ, ಪರಾವರ್ತನೆ ಅಂತ ಇದೆ. ಸರಿಯಾದಂತಹ ಉತ್ತರ ಏನು? ಪರಾವರ್ತನೆ. ಪರಿಸರದಲ್ಲಿ ಉಂಟಾಗುವಂತಹ ಯಾವುದೇ ಕ್ರಿಯೆಗಳಿಗೆ ಪ್ರತಿಯಾಗಿ ಉಂಟಾಗುವಂತಹ ಹಠಾತ್ ಪ್ರತಿಕ್ರಿಯೆಗಳಿಗೆ ಪರಾವರ್ತನೆ ಅಂತ ಕರೀತಾರೆ. ಓಕೆ, ಐದನೇ ಪ್ರಶ್ನೆ, ಪರಾವರ್ತಿತ ಕ್ರಿಯೆಯ ಮೂಲ ಯಾವುದು? ಮೆದುಳು, ಪಿತ್ತಜನಕಾಂಗ, ಮೆದುಳು ಬಳ್ಳಿ, ಕೇಂದ್ರ ನರವ್ಯೂಹ ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ಮೆದುಳು ಬಳ್ಳಿ. ಓಕೆ, ಪರಾವರ್ತಿತ ಕ್ರಿಯೆಯ ಮೂಲ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಮೆದುಳು ಬಳ್ಳಿ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಐಚ್ಛಿಕ ಕ್ರಿಯೆ ಆಗಿದೆ? ಯಾವುದು ಐಚ್ಛಿಕ ಕ್ರಿಯೆ ಆಗಿದೆ? ಯಾವ್ದು ಇದರಲ್ಲಿ ಐಚ್ಛಿಕ ಕ್ರಿಯೆ? ರಕ್ತ ಪರಿಚಲನೆ, ಉಸಿರಾಟ, ಜೀರ್ಣಕ್ರಿಯೆ, ನಡೆಯುವುದು ಏನಿದೆ? ಐಚ್ಛಿಕ ಕ್ರಿಯೆ. ಇನ್ನು ದೇಹದ ಭಂಗಿ ಹಾಗೂ ದೇಹದ ಸಮತೋಲನವನ್ನ ಕಾಪಾಡೋದಕ್ಕೆ ಕಾರಣವಾದಂತಹ ಮೆದುಳಿನ ಭಾಗ ಯಾವುದು? ನೋಡಿ, ದೇಹದ ಭಂಗಿ ಜೊತೆಗೆ ದೇಹದ ಸಮತೋಲನ ಇವೆರಡನ್ನೂ ಕೂಡ ಕಾಪಾಡಿಕೊಳ್ಳೋದಕ್ಕೆ ಕಾರಣವಾಗಿರುವಂತಹ ಮೆದುಳಿನ ಭಾಗ ಯಾವುದು ಅಂತ ಕೇಳಿದರೆ ದಟ್ ಈಸ್ ಅನುಮಸ್ತಿಷ್ಕ. ಯಾವುದು? ಅನುಮಸ್ತಿಷ್ಕ. ಮೆದುಳಿನ ಸಂರಕ್ಷಣೆಗಾಗಿ ಮೆದುಳನ್ನ ಆವರಿಸಿರುವ ಪತ್ರಗಳ ನಡುವೆ ಈ ದ್ರವ ತುಂಬಿರುತ್ತೆ. ಯಾವ ದ್ರವ ತುಂಬಿರುತ್ತೆ? ದಟ್ ಈಸ್ ಸೆರೆಬ್ರೋಸ್ಪೈನಲ್ ದ್ರವ ಅಂತ ಹೇಳ್ತೀವಿ. ಏನು? ಸೆರೆಬ್ರೋಸ್ಪೈನಲ್ ಲಿಕ್ವಿಡ್. ಸೆರೆಬ್ರೋಸ್ಪೈನಲ್ ದ್ರವ ಇದು ಏನು? ಮೆದುಳಿನ ಸಂರಕ್ಷಣೆಗಾಗಿ ಮೆದುಳನ್ನ ಆವರಿಸಿರುವಂತಹ ಪತ್ರಗಳ ನಡುವೆ ಈ ದ್ರವ ತುಂಬಿಕೊಂಡಿರುತ್ತೆ. ಓಕೆ, ಇನ್ನು 9ನೇ ಪ್ರಶ್ನೆ, ಬೆಳಕಿನ ಅಂತಹ ಪರಿಸರದ ಪ್ರಚೋದಕದ ಕಡೆ ಸಸ್ಯದ ಭಾಗಗಳು ಬೆಳೆಯುವಂತಹ ಪ್ರಕ್ರಿಯೆಗೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಜಲಾನುವರ್ತನೆ, ಗುರುತ್ವಾನುವರ್ತನೆ, ದ್ಯುತಿ ಅನುವರ್ತನೆ, ರಾಸಾಯನಿಕ ಅನುವರ್ತನೆ. ಬೆಳಕಿನ ಅಂತಹ ಪರಿಸರದ ಪ್ರಚೋದಕದ ಕಡೆ ಸಸ್ಯದ ಭಾಗಗಳು ಬೆಳೆಯುವಂತಹ ಪ್ರಕ್ರಿಯೆಗೆ ದ್ಯುತಿ ಅನುವರ್ತನೆ ಅಂತ ಕರೀತಾರೆ. ಓಕೆ, ಇನ್ನು 10ನೇ ಪ್ರಶ್ನೆ, ಗುರುತ್ವದ ಅಂತಹ ಪರಿಸರದ ಪ್ರಚೋದಕವು ಸಸ್ಯದ ಬೆಳವಣಿಗೆಯನ್ನ ಬದಲಿಸಿದ್ರೆ ಅಥವಾ ಪ್ರಚೋದಿಸಿದ್ರೆ ಈ ಪ್ರಕ್ರಿಯೆಗೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಗುರುತ್ವಾನುವರ್ತನೆ ಅಂತ ಕರೀತಾರೆ. ಓಕೆ, ಈ ಕೆಳಗಿನ ಯಾವ ಸಸ್ಯದ ಚಲನೆಯು ಯಾವುದೇ ಬೆಳವಣಿಗೆಯನ್ನ ಒಳಗೊಂಡಿಲ್ಲ? ಯಾವ ಬೆಳವಣಿಗೆಯನ್ನು ಒಳಗೊಂಡದೇ ಇರೋದು? ಅದು ಹೀರೆಕಾಯಿಯ ಬಳ್ಳಿ, ಗುಲಾಬಿ ಸಸ್ಯ, ತೊಗರಿ ಸಸ್ಯ, ಮುಟ್ಟಿದರೆ ಮುನಿ ಸಸ್ಯ. ಈ ಮುಟ್ಟಿದರೆ ಮುನಿ ಸಸ್ಯ, ಟಚ್ ಮೀ ನಾಟ್ ಪ್ಲಾಂಟ್ ಏನಿದೆಯಲ್ಲ, ಇದು ಯಾವುದೇ ಬೆಳವಣಿಗೆಯನ್ನ ಅಂದ್ರೆ ಏನು? ಸಸ್ಯದ ಚಲನೆಯು ಯಾವುದೇ ಬೆಳವಣಿಗೆಯನ್ನ ಇದು ಒಳಗೊಂಡಿಲ್ಲ. ಓಕೆ, 12ನೇ ಪ್ರಶ್ನೆ, ಸಸ್ಯದ ಬೆಳವಣಿಗೆಯನ್ನ ನಿಲ್ಲಿಸೋದಕ್ಕೆ ಈ ಹಾರ್ಮೋನ್ ಕಾರಣ. ಯಾವ ಹಾರ್ಮೋನ್ ಕಾರಣ ಸಸ್ಯದ ಬೆಳವಣಿಗೆಯನ್ನ ಸ್ಟಾಪ್ ಮಾಡುತ್ತೆ? ಯಾವುದು? ದಟ್ ಈಸ್ ಅಬ್ಸಿಸಿಕ್ ಆಸಿಡ್. ಅಬ್ಸಿಸಿಕ್ ಆಸಿಡ್ ಏನಿದೆಯಲ್ಲ ಇದು ಸಸ್ಯದ ಬೆಳವಣಿಗೆಯನ್ನ ನಿಲ್ಲಿಸೋದಕ್ಕೆ ಕಾರಣ ಆಗುತ್ತೆ. ಇನ್ನು ಸಸ್ಯದ ಕಾಂಡವು ಉದ್ದವಾಗಿ ಬೆಳೆಯೋದಕ್ಕೆ ಈ ಹಾರ್ಮೋನ್ ಕಾರಣ. ನೋಡಿ, ಉದ್ದವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಯಾವ ಒಂದು ಹಾರ್ಮೋನ್ ಕಾರಣ? ಯಾವುದು? ದಟ್ ಈಸ್ ಆಕ್ಸಿನ್. ಆಕ್ಸಿನ್ ಏನಿದೆಯಲ್ಲ, ಈ ಆಕ್ಸಿನ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಹೈಟ್ ಆಫ್ ದ ಪ್ಲಾಂಟ್. ಆಮೇಲೆ ಲೆಂತ್ ಅಂತ ಹೇಳ್ತೀವಿ, ಉದ್ದವಾಗಿ ಬೆಳೆಯೋದಕ್ಕೆ ಈ ಹಾರ್ಮೋನು ಕಾರಣ ಆಗುತ್ತೆ. ಸಸ್ಯದ ಕಾಂಡ ಏನಿರುತ್ತೆ ಇದು ಉದ್ದವಾಗಿ ಬೆಳಿಬೇಕು ಅಂದ್ರೆ ಯಾವ ಹಾರ್ಮೋನ್ ಕಾರಣ? ದಟ್ ಇಸ್ ಆಕ್ಸಿನ್ ಹಾರ್ಮೋನ್ ಕಾರಣ.
ಮಾನವರಲ್ಲಿ ಈ ಹಾರ್ಮೋನ್ ಅನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ. ಯಾವ ಒಂದು ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ? ದಟ್ ಇಸ್ ಅಡ್ರಿನಲಿನ್. 15ನೇ ಪ್ರಶ್ನೆ, ಅಡ್ರಿನಲಿನ್ ಹಾರ್ಮೋನವನ್ನು ದೇಹದ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನೋಡಿ, ಭಯ, ಕೋಪ, ತಾಪ ಈ ಮುಂತಾದ ಪರಿಸ್ಥಿತಿಗಳನ್ನು ನಿರ್ವಹಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಇದು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೆಸ್ಕೊಂಡಿದೆ. ಮಾನವರ ದೇಹದ ಸಮತೋಲಿತ ಬೆಳವಣಿಗೆಗೆ ಈ ಹಾರ್ಮೋನ್ ಕಾರಣವಾಗಿದೆ. ಯಾವ ಹಾರ್ಮೋನ್? ಥೈರಾಕ್ಸಿನ್ ಏನಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಥೈರಾಕ್ಸಿನ್ ಹಾರ್ಮೋನು ಮಾನವರ ದೇಹದ ಸಮತೋಲಿತ ಬೆಳವಣಿಗೆಗೆ ಕಾರಣವಾಗಿದೆ. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗ್ಬೇಕು ಅಂತ ಅಂದ್ರೆ ಈ ಧಾತುವಿನ ಅವಶ್ಯಕತೆ ಇದೆ. ಯಾವ ಧಾತುವಿನ ಅವಶ್ಯಕತೆ ಇದೆ? ದಟ್ ಇಸ್ ಅಯೋಡಿನ್. ಓಕೆ. 18ನೇ ಪ್ರಶ್ನೆ, ದೈತ್ಯತೆ ಹಾಗೂ ಕುಬ್ಜತೆ ಈ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದ ಇದು ಉಂಟಾಗುತ್ತೆ. ಯಾವುದು? ನೋಡಿ, ಪಿಟ್ಯೂಟರಿ ಗ್ರಂಥಿ. ಓಕೆ, ದೈತ್ಯತೆ ಜೊತೆಗೆ ಕುಬ್ಜತೆ ಏನಿದೆ, ಇವು ಅಂದ್ರೆ ಪಿಟ್ಯೂಟರಿ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದ ಉಂಟಾಗುವಂಥದ್ದು ಅದು. 19ನೇ ಪ್ರಶ್ನೆ, ವಯಸ್ಕ ಗಂಡು ಹುಡುಗರ ಲಕ್ಷಣಗಳಿಗೆ ಈ ಒಂದು ಹಾರ್ಮೋನ್ ಕಾರಣ. ಯಾವುದು? ಟೆಸ್ಟೋಸ್ಟಿರೋನ್. ಹೌದಲ್ವಾ? ಇನ್ನು 20ನೇ ಪ್ರಶ್ನೆ, ವಯಸ್ಕ ಹೆಣ್ಣು ಹುಡುಗಿಯರ ಲಕ್ಷಣಗಳಿಗೆ ಈ ಹಾರ್ಮೋನ್ ಕಾರಣ. ಯಾವ ಹಾರ್ಮೋನ್ ಕಾರಣ? ಹಾಗಾದ್ರೆ ನೋಡಿ, ವಯಸ್ಕ ಗಂಡು ಹುಡುಗರ ಲಕ್ಷಣಗಳಿಗೆ ಟೆಸ್ಟೋಸ್ಟಿರೋನ್ ಕಾರಣ. ಹಾಗಾದ್ರೆ ವಯಸ್ಕ ಹೆಣ್ಣು ಹುಡುಗಿಯರ ಲಕ್ಷಣಗಳಿಗೆ ಯಾವ ಹಾರ್ಮೋನ್ ಕಾರಣ ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ. 21ನೇ ಪ್ರಶ್ನೆ, ಮೆದೋಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುವಂತಹ ಈ ಹಾರ್ಮೋನು ಮಧುಮೇಹವನ್ನ ನಿಯಂತ್ರಿಸುವುದಕ್ಕೆ ಸಹಾಯಕವಾಗಿದೆ. ಮೆದೋಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುವಂತಹ ಈ ಹಾರ್ಮೋನು ಮಧುಮೇಹ, ಸಕ್ಕರೆ ಕಾಯಿಲೆ ಅಂತ ಏನ್ ಕರಿತೀವಿ ಅದನ್ನ ನಿಯಂತ್ರಿಸೋದಕ್ಕೆ ಸಹಾಯಕವಾಗಿದೆ. ಯಾವುದು? ದಟ್ ಇಸ್ ಇನ್ಸುಲಿನ್. ಓಕೆ, ಇನ್ಸುಲಿನ್ ಏನಿದೆಯಲ್ಲ ಇದರಿಂದ ನಿಯಂತ್ರಿಸಬಹುದು. ಯಾವ್ದನ್ನ? ಮಧುಮೇಹವನ್ನ. ಸೊ ದಿಸ್ ಈಸ್ ಅಬೌಟ್ ಯಾವ್ದ್ರ ಬಗ್ಗೆ ಆಗಿತ್ತು. ನಾವು ಈ ಒಂದು ವಿಡಿಯೋನಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಟಾಪಿಕ್ ಬಗ್ಗೆ ನೋಡಿದ್ವಿ. ಸೊ ಮುಂದಿನ ಒಂದು ವಿಡಿಯೋನಲ್ಲಿ ಇದರ ಮುಂದಿನ ಭಾಗವನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.